ರಚನಾ, ಹೊರಗಡೆ ನಿಂತ್ಕೊಂಡು ಏನು ನಿಮ್ಮ ಮಾತು? ನೋಡಿದ ಜನ ಏನು ಅನ್ಕೊಳ್ಳಲ್ಲ, ಮನೆ ಒಳಗಡೆ ಕೂತು ಮಾತಾಡೋಕ್ಕಾಗಲ್ವಾ? ಅಲ್ಲ ಅಮ್ಮ, ಅಮ್ಮರ್ ಮನೆಯೊಳಗೆ ಬರಲ್ವಲ್ಲ, ಅದಕ್ಕೆ. ಯಾಕೆ ಬರಲ್ಲ? ಬರಕ್ಕೆ ಹೇಳು. ಅಮ್ಮ, ಅಮ್ಮರ್ ಮನೆಗೆ ಬಂದರೆ ನಿಮ್ಗೆ ಓಕೆನಾ? ಅದಕ್ಕೆ ಅಲ್ವಾ ಮನೆಗೆ ಕರಿತಿರೋದು? ಅಂದರೆ ಅಮ್ಮ, ಅಮ್ಮರ್ ಮನೆಗೆ ಬಂದರೆ ನಿಮ್ಗೇನು ಅಭ್ಯಂತರ ಇಲ್ವಾ? ಬಂದೆ. ಕಮಲಿ, ನಿಮ್ಮ ಅಜ್ಜಿ ಏನು ಹೇಳಿದ್ರು? ನಿನ್ನ ಮೌನನೇ ಹೇಳ್ತಾ ಇದೆ ಅಲ್ಲೇನು ನಡೀತು ಅಂತ. ನಂಗೆ ಗೊತ್ತಿತ್ತು ಕಮಲಿ, ನೀನು ಹೋಗಿ ಮಾತಾಡಿದ್ರು ಏನು ಪ್ರಯೋಜನ ಆಗಲ್ಲ ಅಂತ. ಯಾಕಂದರೆ ನಿಮ್ಮ ಅಜ್ಜಿ ಮನಸ್ಸು ಕಲ್ಲಾಗ್ಬಿಟ್ಟಿದೆ. ಅಳ್ಬೇಡ ಕಮಲಿ, ಕಣ್ಣೀರು ಸುರಿಸಿದ್ರೆ ಕಲ್ಲು ಕರಗಲ್ಲ. ನಾವೀಗ ಕಲ್ಲಿಗಿಂತ ಗಟ್ಟಿಯಾಗಬೇಕು. ಬರೋ ಪರೀಕ್ಷೆಗಳನ್ನು ಎದುರಿಸ್ಬೇಕು. ದಾರಿ ಬಂದ ಹಾಗೆ ನಡಿಬೇಕು. ಈ ಆಸ್ತಿ ಎಲ್ಲ ನಾನು ನನ್ನ ಗಂಡ ಸ್ವಂತವಾಗಿ ಸಂಪಾದನೆ ಮಾಡಿದ್ದು. ಇದು ನಮ್ಮ ಸ್ವಯಾರ್ಜಿತ ಆಸ್ತಿ. ಇದು ಪಿತ್ರಾರ್ಜಿತ ಆಗಿದ್ದಿದ್ರೆ ನನ್ನ ಮಕ್ಳಿಗೆ ಅದ್ರ ಮೇಲೆ ಅಧಿಕಾರ ಇರ್ತಿತ್ತು. ಆದರೆ ಈಗ ಪೂರ್ತಿ ಅಧಿಕಾರ ನನ್ನ ಕೈಲಿದೆ. ನಾನು ಯಾರಿಗೆ ಬೇಕಾದರೂ ಬರ್ಕೊಡ್ಬೋದು. ಅತ್ತೆಮ್ಮ? ಹೌದು ಕಮಲಿ, ನನಗೆ ರಿಷಿಗಿಂತ ಮುಖ್ಯವಾದ್ದು ಯಾವುದೂ ಇಲ್ಲ. ಅವನಿಗೆ ಒಳ್ಳೇದಾಗಬೇಕು, ಅದೇ ನನ್ನ ಉದ್ದೇಶ. ಅದೇ ಥರ ತಾಯಿಯಾಗಿ ನಾನು ದೊಡ್ಡ ತಪ್ಪು ಮಾಡ್ತಾ ಇದ್ದೀನಿ. ರೋಹಿತ್ ರಚನನ್ ಬಗ್ಗೆ ಯೋಚನೆ ಮಾಡಿದೆ. ರಿಷಿಗೋಸ್ಕರ ನಾನು ಇಡೀ ಆಸ್ತಿನ ಬರ್ಕೊಡ್ತಾ ಇದ್ದೀನಿ. ಪರವಾಗಿಲ್ಲ, ರೋಹಿತ್ ನನ್ನನ್ನು ಅರ್ಥ ಮಾಡ್ಕೋತಾನೆ, ಅವನ ಸಂಪಾದನೆ ಮಾಡ್ಕೋತಾನೆ. ಇನ್ನು ರಚನಾ ಅವಳ ಜೀವನನ ಅವಳೇ ಕಟ್ಕೋತಾಳೆ. ಆ ನಂಬಿಕೆ ನನಗಿದೆ. ಎಲ್ಲ ಆಸ್ತಿನೂ ನಿಮ್ಮ ಅಜ್ಜಿಗೆ ಬರ್ಕೊಡ್ತೀನಿ. ನನಗೆ ರಿಷಿ ಬಿಡುಗಡೆ ಆಗಬೇಕು. ನಮ್ಮ ಮತ್ತೆ ರಚನಾನ ಕರೆದಿದ್ದ ರೀತಿ ನೋಡಿದ್ರೆ ನಾನು ಅವಳ ಜೊತೆ ಮಾತಾಡ್ತಾ ಇದ್ದಿದ್ದು ಅವ್ರಿಗೆ ಇಷ್ಟ ಆಗಲಿಲ್ವಾ? ಅಥವಾ ನನ್ನನ್ನು ನಮ್ಮ ಹುಡುಗಿನ ದೂರ ಮಾಡೋಕ್ಕೇನಾದರೂ ಯೋಚನೆ? ಒಂದು ಗೊತ್ತಾಗ್ತಾ ಇಲ್ವೇ? ಅಮರ್, ಚೀನಾ, ಯಾಕೆ ಹಿಂಗೋಡ್ ಬಂದೆ? ಏನಾಯ್ತು? ನೀನ್ ಹೆಚ್ಚಿಗೆ ದೂರ ಎಲ್ಲೂ ಹೋಗಿರಲ್ಲ, ಇಲ್ಲೇ ಎಲ್ಲೋ ಇರ್ತೀಯ ಅಂತ ಅನ್ನಿಸ್ತು, ಅದಕ್ಕೆ ಹುಡ್ಕೊಂಡ್ ಬಂದೆ. ಬಾ. ಎಲ್ಲಿಗೆ? ಅಮ್ಮ ನಿನ್ನ ಕರಿತಾ ಇದ್ದಾರೆ ಅಮರ್. ನಿನ್ನ ಮನೇಲಿ ಕೂರ್ಸಿ ಮಾತಾಡ್ಸ್ಬೇಕಂತೆ. ಬೀದಿಲ್ ನಿಲ್ಸಿ ಮಾತಾಡೋದು ಸರಿಯಲ್ಲ ಅಂತ ಅಂದ್ರು. ಬಾ, ಮನೆಗೆ ಹೋಗೋಣ. ಏಯ್ ಚಿನ್ನ, ತಮಾಷೆ ಮಾಡ, ಸುಮ್ಮನೆ. ನಿಮ್ಮಮ್ಮ ಮನೆ ಕರೆದ್ರ? ಅದು ನನ್ನನ್ನ? ನಾನಂತೂ ಇದು ನಂಬಲ್ಲ ಚಿನ್ನ. ಅವರು ಬೇರೆ ಏನೋ ಹೇಳಿ ನೀನೇನೋ ಕೇಳಿಸ್ಕೊಂಡಿರ್ತೀಯ ಅಷ್ಟೇ. ಈಗೇನು ನಮ್ಮ ಅಮ್ಮನೇ ನಿಂಗೆ ಫೋನ್ ಮಾಡಿ ಕರಿಬೇಕಾ, ಅಥವಾ ಅವರೇ ಬಂದು ಇನ್ವಿಟೇಷನ್ ಕೊಟ್ಟು ಅಕ್ಷತೆ ಕಾಳು ಹಾಕಿ ಕರ್ಕೊಂಡು ಹೋಗ್ಬೇಕಾ? ಬಾ. ಏ ಚಿನ್ನ, ನಾನೆಲ್ಲ ಹಂಗಂದೆ? ನೀನ್ ಬೇರೆ ಅವರಷ್ಟು ಕರೆದ ಮೇಲೆ ದೊಡ್ಡವರು ನಾವು ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದೀವಲ್ಲ. ಬಾ ಬಾ, ಗಾಡಿ ಎತ್ತು. ಬಾ ಬಾ ಬಾ, ಗಾಡಿ ಎತ್ತು, ಗಾಡಿ ಎತ್ತು. ಅತ್ತ
ಯಾರೋ ಬಂದಿರೋ ಹಾಗಿದೆ. ಅಜ್ಜಿ ಬಂದಿದ್ದಾರೆ ಅಮರ್, ಒಳಗ್ ಬಾ, ನಿಂಗೆ ಗೊತ್ತಾಗುತ್ತೆ. ಅಜ್ಜಿ ಬಾ. ಮೇಡಮ್, ಇದು ಟ್ರಸ್ಟಿ ಪೋಸ್ಟ್ಗೆ ರಿಸೈನ್ ಮಾಡೋ ಪೇಪರ್ಸ್. ಸೈನ್ ಮಾಡು. ಇಷ್ಟು ಸಾಕಾಗಲ್ಲ, ಉಳಿದ ಪೇಪರ್ಸ್ಗೂ ಸೈನ್ ಮಾಡು. ಆಗಲೇ ನಿನ್ನ ಆಸ್ತಿ ಎಲ್ಲ ನಂದಾಗೋದು. ನನಗೆ ನನ್ನ ಮಗನಿಗಿಂತ ಯಾವುದೂ ದೊಡ್ಡದಲ್ಲ. ಮುಗೀತಲ್ಲ, ಹೊರಡಿ. ಹೊರಡೋಕೆ ಮುಂಚೆ ನನ್ನ ಮಗ ಯಾವಾಗ ಬರ್ತಾನೆ ಅಂತ ಹೇಳಿ ಹೊರಡಿ. ಮೇಡಮ್, ಬರೀ ಇವ್ರ ಸಿಗ್ನೇಚರ್ ಇದ್ದರೆ ಸಾಲಲ್ಲ, ಕನ್ಸೆಂಟ್ ಆಗಿ ಅವ್ರ ಮಕ್ಕಳು ಕೂಡ ಸೈನ್ ಹಾಕಬೇಕಾಗತ್ತೆ. ರೋಹಿತ್ ಮುಂಬೈಯಲ್ಲಿದ್ದಾನೆ, ರಿಷಿ ಜೈಲಲ್ಲಿದ್ದಾನೆ. ಇನ್ನಿಲ್ಲಿರೋದು ರಚನಾ ಮಾತ್ರ. ರಚನಾ, ನಿಮ್ಮ ಅಣ್ಣನ ಬಿಡಿಸ್ಕೊಳ್ಳೋ ಸಲುವಾಗಿ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ. ಹಿಂಗೆ ಒಪ್ಪಿಗೆ ಇದೆ ಅಲ್ವಾ? ಏನಮ್ಮ ಹೀಗೆ ಕೇಳ್ತಾ ಇದ್ದೀರಾ? ನಂಗೆ ಆಸ್ತಿಗಿಂತ ಅಣ್ಣ ಹೊರಗೆ ಬರೋದಷ್ಟೇ ಮುಖ್ಯ. ಹಾಗೆ ನಿನ್ನ ಗಂಡನ್ನೂ ಕೇಳ್ಬಿಡಮ್ಮ, ಅವನಿಗೆ ಒಪ್ಪಿಗೆ ಇದೆಯಾ ಅಂತ. ನಂದೊಂದು ಕಂಡೀಷನ್ ಇದೆ. ಅದಕ್ಕೆ ಒಪ್ಪೋದಾದ್ರೆ ನನಗೂ ಓಕೆ. ಅದು ನನ್ನ ಹೆಂಡತಿ ಪಾಲಕ್ಕೆ ಸೇರ್ಬೇಕಾಗಿರೋದು. ಅದು ಸಿಕ್ಕಿದ್ರೆ ನನಗಿನ್ ಯಾವ ತಕರಾರಿಲ್ಲ. ತವ್ರ ಮನೆಯಿಂದ ನನ್ನ ಹೆಂಡತಿಗೆ 2 ಚಿಟಿಕೆ ಅರಿಶಿನ ಕುಂಕುಮ ಬೇಕು. ಅದೇ ಇವಳಿಗೆ ಸೇರ್ಬೇಕಾಗಿದ್ದ ಆಸ್ತಿ. ಅಷ್ಟು ಕೊಟ್ರೆ ಸಾಕು. ನಾವು ಈ ಥರ ಸಂಬಂಧಗಳನ್ನೆಲ್ಲ ವ್ಯಾಪಾರಕ್ಕಿಡಲ್ಲ. ನಮಗೆ ನಿಜವಾದ ಸಂಬಂಧ ಅಂದರೆ ಅದು ಪ್ರೀತಿ,
ನಂಬಿಕೆ. ಎಷ್ಟೋ ಜನಕ್ಕೆ ಅದಿರಲ್ವಲ್ಲ, ಅವ್ರ ಕಣ್ಣಿಗೆ ಕಾಣಿಸೋದು ಆಸ್ತಿ ಮಾತ್ರ. ಆಸ್ತಿಗೋಸ್ಕರ ಅಲ್ಲ ನಾನು ರಚನೆನ ಮದುವೆ ಆಗಿದ್ದು. ಇವಳೆ ನನಗೆ ಆಸ್ತಿ. ಚಿನ್ನ, ನಿಮ್ಮಮ್ಮಂಗೆ ಧೈರ್ಯವಾಗಿ ಸೈನ್ ಹಾಕ ಕೇಳು. ಬಾವಾಜಿ ಆಚೆ ಬರ್ಬೇಕಷ್ಟೆ. ಮೇಡಮ್, ನೀವೊಂದು ಸಿಗ್ನೇಚರ್ ಮಾಡಿ. ಸರ್, ನೀವು ಮಾಡಿ. ಮೇಡಮ್, ನಿಮ್ಮ ಮಗನ ಪರವಾಗಿ ನಿಮ್ಮ ಸೊಸೆನೇ ಸೈನ್ ಆಗ್ಬೋದು. ಕಮಲಿ, ಮೇಡಮ್, ಇವ್ರ ಕಡೆಯಿಂದಲೇ ಒಬ್ರು ಸಾಕ್ಷಿ ಅಂತ ಸೈನ್ ಹಾಕ್ಬೇಕಾಗತ್ತೆ. ಅನಿಕಾ, ನನ್ನ ಮಗ ಮನೆಗೆ ಯಾವಾಗ ಬರ್ತಾನೆ ಅಂತ ಹೇಳಿ. ಬರ್ತಾನೆ. ಇವತ್ತೇ, ಈಗಲೇ ಬೇರೆ ಅರೇಂಜ್ ಆಗುತ್ತೆ. ಜೈಲಿಂದ ಹೊರಗೆ ಬಂದ ಮಾತ್ರಕ್ಕೆ ಅವನಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಓ ಮೈ ಗಾಡ್, ಅಜ್ಜಿ ಯಾಕೆ ಈಗ ಆಡ್ತಿದ್ದಾರೆ ಅಂತ ನಂಗೆ ಅರ್ಥನೇ ಆಗ್ತಿಲ್ಲ. ಐ ಆಮ್ ಟೆರಿಬ್ಲಿ ಸಾರಿ ತಾರಾ ಆಂಟಿ. ಅನಿಕಾ, ನಡಿ ಮನೆಗೆ. ಒಂದು ವಿಷಯ ಹೇಳೋದು ಮರ್ತಿದ್ದೆ. ನೀವೆಲ್ಲ ಪರೀಕ್ಷೆ ಮುಗಿಯೋ ತನಕ ಈ ಮನೇಲಿ ಇರಬಹುದು. ಪರೀಕ್ಷೆ ಎಲ್ಲ ಮುಗಿದ ತಕ್ಷಣ ಮನೆ ಖಾಲಿ ಮಾಡಿಕೊಡ್ಬೇಕು. ಅರ್ಥ ಆಯ್ತಾ? ಸರ್, ನಿಮಗೆ ಬೇಲ್ ಸಿಕ್ಕಿದೆ, ಬನ್ನಿ. ನಿಜನಾ? ನಿಜ ಸರ್, ನೀವು ರಿಲೀಸ್ ಆಗ್ತಾ ಇದ್ದೀರಾ. ನೋಡಯ್ಯ, ನಾನು ನಿನ್ಗೆ ಹೇಳಿರ್ಲಿಲ್ವಾ ನೀನು ಆದಷ್ಟು ಬೇಗ ರಿಲೀಸ್ ಆಗ್ತೀಯ ಅಂತ. ನೋಡು, ನನ್ನ ಮಾತು ಎಷ್ಟು ಬೇಗ ನಿಜ ಆಯ್ತು. ಹೊರಡು, ನಿನಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ನನಗೆ ಯಾಕಪ್ಪ ಥ್ಯಾಂಕ್ಸು? ಇಷ್ಟು ದಿನ ನನ್ನ ತುಂಬ ಪ್ರೀತಿಯಿಂದ ನೋಡ್ಕೊಳ್ತೀರಾ. ಒಬ್ಬ ಫ್ರೆಂಡ್, ಒಬ್ಬ ಅಣ್ಣನ ಥರ ನನಗೆ ಧೈರ್ಯ ಹೇಳಿದ್ದೀರಾ. ನಾನು ಊಟ ಮಾಡದೆ ಸಪ್ಪು ಕುತ್ಕೊಂಡಾಗ ನನಗೆ ಬುದ್ಧಿವಾದ ಹೇಳಿದ್ದೀರಾ. ಒಟ್ಟಿನಲ್ಲಿ ನಾನು ಇಲ್ಲಿದ್ದಿಷ್ಟು ದಿನ ಮಾನಸಿಕವಾಗಿ ದೃಢವಾಗಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ನೀವೇ ಸರ್. ಅಯ್ಯೋ, ನಂದೇನಿದೆಯಪ್ಪ ಇದರಲ್ಲಿ. ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಆರ್ಡರ್ ಆಗಿತ್ತು, ನೋಡಿಕೊಂಡೆ ಅಷ್ಟೇ. ಆರ್ಡರಾ? ಹಾಂ, ಅದೇ ನಿನ್ನ ಬಾಬುಯಿಂದ ಇದನ್ನಲ್ಲ ಅಮರು, ಅವನು ನನಗೆ ಚೆನ್ನಾಗಿ ಗೊತ್ತು. ಅವನೇ ಹೇಳಿದ್ದ
ನಮ್ಮ ಬಾವಾಜಿ ಬರ್ತಾ ಇದ್ದಾರೆ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನೋಡ್ಕೊಂಡೆ. ಅವನು ತುಂಬ ಒಳ್ಳೆ ಹುಡುಗರಪ್ಪ, ಮನಸ್ಸು ಬಂಗಾರದಾಗೆ, ಆದರೆ ನೋಡೋಕೆ ಸ್ವಲ್ಪ ಹೊರಟೊಟ್ಟು. ಈ ನಡುವೆ ಕಳ್ತನ ಎಲ್ಲ ಬಿಟ್ಟು ನಿಯತ್ತ ಕೆಲಸ ಮಾಡ್ತಿದ್ದಾನೆ. ಸರಿ ಸರ್. ನಿನಗೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಆದರೆ ಒಂದು ನೆನಪಿಟ್ಕೊಳ್ಳಿ, ನೀವು ಬರೀ ಬೇಲ್ ಮೇಲೆ ಮಾತ್ರ ಆಚೆ ಹೋಗ್ತಾ ಇದ್ದೀರಾ. ನಿಮ್ಮ ಮೇಲಿನ ಆಪಾದನೆ ಹಾಗೇ ಇದೆ. ಸ್ಟೇಷನ್ಗೆ ಕರೆದಾಗ ಹೋಗಿ ಸೈನ್ ಮಾಡಬೇಕು. ಕೋರ್ಟಿಂದ ಜಡ್ಜ್ಮೆಂಟ್ ಬರೋ ತನಕ ಜಾಸ್ತಿ ಆಚೆ ಓಡಾಡಬೇಡಿ. ಹೊರಡಿ. ಸರ್, ನಮ್ಮ ಕಡೆ ಅವರು ನಿಮ್ಮ ಲಾಯರ್ ಹೊರಗಡೆ ಇದ್ದಾರೆ. ಥ್ಯಾಂಕ್ ಯು ಸರ್. ಕಮಲಿ ಅವರೇ, ಮತ್ತೆ ನಿಮ್ಮನ್ನ ಇಷ್ಟು ಹತ್ರದಲ್ಲಿ ನೋಡ್ತೀನಿ ಅನ್ನೋ ಭರವಸೆನೇ ನಂಗಿರಲಿಲ್ಲ. ಬಿಡ್ತು ಅನ್ನಿ ಸರ್, ನಡೆದಿದ್ದನ್ನೆಲ್ಲ ಮರ್ತು ಬಿಡಿ. ನೋಡಿ ಸರ್, ಏಟೊಂದು ಸ್ವರ್ಗೋಗಿದ್ದೀರಾ ಅಂತ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಪ್ರತಿದಿನ ಅಲ್ಲಿಗೆ ಊಟ ಕಳ್ಸೋಕ್ಕೆ ಪರ್ಮಿಷನ್ ಇರಲಿಲ್ಲ. ಪರವಾಗಿಲ್ಲ ಕಮಲಿ ಅವರೇ. ಹೌದು, ನಮ್ಮ ಲಾಯರ್ ಗುಪ್ತಾ ಅವ್ರು ಯಾಕೆ ಬರಲಿಲ್ಲ? ಇಲ್ಲ ಸರ್, ಅವ್ರ ಊರ್ನಾಗಿರಲಿಲ್ಲ. ಪಾಪ, ಅಪ್ಪ ಅಮ್ಮ ನನ್ನ ಬಿಡಿಸ್ಕೊಳ್ಳೋದಕ್ಕೆ ಅದೆಷ್ಟು ಕಷ್ಟಪಟ್ಟರು. ನನ್ನಿಂದ ಅವ್ರಿಗೆ ಅದೆಷ್ಟು ತೊಂದರೆ ಆಯಿತು ಏನೋ. ಹಂಗೆಲ್ಲ ಏನೂ ಇಲ್ಲ ರಿಷಿ ಸರ್. ಎಲ್ರಿಗಿಂತ ಸ್ಯಾನೆ ಕಷ್ಟ ಅನುಭವಿಸ್ತವ್ರು ನೀವು. ನನ್ನ ಕೈಲಿ ನಿಮ್ಮನಿಗೆ ನೋಡೋಕ್ಕಾಗ್ತಿಲ್ಲ. ಬನ್ನಿ, ಮೊದಲು ಮನೆಗೆ ಹೋಗುಮ್ಮ. ನಾನೇ ನನ್ನ ಕೈಯಾರೆ ಊಟ ಮಾಡಿಸ್ತೀನಿ. ಎಕ್ಸಾಮ್ ಚೆನ್ನಾಗಿ ಬರೆದ್ರಾ? ಹ್ಞೂ ಸರ್, ಬರ್ದೆ. ಆದರೆ ನಾಳೆಯಿಂದ ಪರೀಕ್ಷೆಗೆ ನೀವೇ ನನ್ನ ಜೊತೆಗಿದ್ದು ಓದಿಸ್ಬೇಕು. ಸರಿ ಕಮಲಿ ಅವರೇ.